ಹೇ ಗಾಯ್ಸ್, ಇವತ್ತು ಬೆಳಗ್ಗೆ ನಾನು ನನ್ನ ರಿಲೇಟಿವ್ಸ್ ಮನೆ ಹತ್ರ ಹೋಗಿದ್ದೆ. ಚೆರಿ ಟೊಮೆಟೊ ಕಿತ್ಕೊಂಡು ಬರೋಕ್ಕಂತೂ ಅಲ್ವೇ ಅಲ್ಲ, ಬೇರೆ ಏನೋ ಕೆಲಸ ಆಯಿತು. ಅವ್ರು ಇರೋದು ಇಲ್ಲೇ 1-2 ಕಿಲೋಮೀಟ್ರ್ ದೂರದಲ್ಲಿ. ಅವ್ರ ಮನೆ ಹತ್ರ ಒಂದು ಚಕೋತ ಮರ ಇದೆ. ಅದ್ರ ತುಂಬ ಕಾಯಿ ಬಿಟ್ಟಿತ್ತು, ಮತ್ತು ಎಲ್ಲ ಹಣ್ಣಾಗ್ಬಿಟ್ಟು ಕೆಳಗಡೆ ವೇಸ್ಟ್ ಆಗ್ತಿತ್ತು. ಸೊ ನಮ್ಮ ಕಡೆ ಚಕೋತ ಅಂದರೆ ಯಾರಿಗೂ ಆಗಲ್ಲ, ಸ್ವಲ್ಪ ಕಹಿ ಇರುತ್ತೆ, ಹುಳಿ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲ ಹಸುಗೆ ಹಾಕ್ತಾರೆ, ಇಲ್ಲ ಕುರಿಗೆ ಹಾಕ್ತಾರೆ. ನಾನು ಒಂದಷ್ಟು ಕಿತ್ಕೊಂಡು ಬಂದಿದ್ದೆ, ಯಾಕಂದರೆ ನನ್ನ ಅಣ್ಣನ ಮಗ ಟೈಪ್ 1 ಡಯಾಬಿಟಿಕ್ ಇದ್ದಾನೆ. ಸೊ ಅವ್ನಿಗೆ ಒಳ್ಳೇದು ಅಂತೇಳ್ಬಿಟ್ಟು ನಾನು ಒಂದೆರಡು ತೊಗೊಂಡು ಬಂದೆ. ನನ್ನ ಮನೆ ಹತ್ರ ಚಕೋತದು ಜಾಮ್ ಮಾಡ್ತಾಯಿದ್ದೀನಿ. ಗಾಯ್ಸ್, ನನಗೊತ್ತು ಚಕೋತ ಜಾಮ್ ಯಾರು ಮಾಡ್ತಾರೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ, ಯಾಕಂದರೆ ತುಂಬ ಕಹಿ ಇರುತ್ತೆ ಅಂತೇಳ್ಬಿಟ್ಟು. ನೀವು ಅಂದ್ಕೊಳ್ಳೋ ಥರ ಅಷ್ಟೊಂದು ಕಹಿ ಇರೋಲ್ಲ, ಸ್ವಲ್ಪ ಕಹಿ ಇರುತ್ತೆ, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ನಾನು ಇಲ್ಲಿಗೆ ಬಂದಾಗಿಂದ, ಅಂದರೆ ಬ್ಯಾಂಗ್ಳೂರಿಂದ ಇಲ್ಲಿಗೆ ಬಂದಾಗಿಂದ ನನ್ನ ಟೇಸ್ಟ್ಗೆ ಇಂಪಾರ್ಟೆನ್ಸೇ ಕೊಡೋಲ್ಲ. ಹೈಜೆನಿಕ್ ಆಗಿದೆಯಾ ಮತ್ತು ಹೆಲ್ದಿ ಆಗಿದೆಯಾ, ಸೊ ಅದಷ್ಟೇ ಮ್ಯಾಟರು. ಮತ್ತು ನಾನು ಮೊದಲೇ ಈ ನೇಚರ್ ಕಡೆಯಿಂದ ಏನು ಸಿಕ್ಕಿದ್ರೂ ಬಿಡೋದೇ ಇಲ್ಲ, ಎಲ್ಲನೂ ತೊಗೊಂಡ್ಬಂದು ಯೂಸ್ ಮಾಡ್ಕೊತೀನಿ. ಹಾಗೆ ಚಕೋತನೂ ಬಿಡೋಲ್ಲ, ಅದನ್ನು ತೊಗೊಂಡ್ಬಂದು ಯೂಸ್ ಮಾಡ್ಕೊತೀನಿ. ಇದೇನು ಫಸ್ಟ್ ಟೈಮ್ ಅಲ್ಲ ಚಕೋತ ಜಾಮ್ ಮಾಡಿರೋದು, ಮಾಡ್ತಾ ಇರ್ತೀನಿ ಯೂಶ್ವಲಿ. ಲಾಸ್ಟ್ ಟೈಮು ತುಂಬ ಮಾಡಿದೆ, ಅಂದರೆ ಒಂದು 10 ಚಕೋತ ಕಾಯಲ್ಲಿ ಜಾಮ್ ಮಾಡಿದೆ. ತುಂಬ ಜನ ನನ್ನ ಮನೆ ಹತ್ರ ಎಲ್ಲ ಬಂದು ಟೇಸ್ಟ್ ಮಾಡಿಬಿಟ್ಟು, ಸೊ ಅವರೆಲ್ಲ ಇಸ್ಕೊಂಡೋಗ್ಬಿಟ್ಟು. ಆದರೆ ಈ ಸಲ ಗಿವ್ ಅವೇ ಇಲ್ಲ, ಬರೀ ನನಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಕಸಿನ್ನು ಬೆಳಗ್ಗೆ ಬರ್ತಾಳಂತೆ ನನ್ನ ಮನೆ ಹತ್ರ, ಸೊ ಅವಳಿಗೂ ಒಂದು ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ. ಓಕೆ ಗಾಯ್ಸ್, ಬಾಯ್.